ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹ ಜಗದೀಶ್ ವ್ಲಾಗ್ಸ್. ಸೊ ನಿನ್ನೆ ವ್ಲಾಗ್ ನೋಡಿರ್ತೀರಾ, ಡೇ 1 ಸಿಲ್ವರ್ ಮೆಡಲ್ ಆಯಿತು. ಇವತ್ತು ಪ್ರೋ ಶೋಗೆ ಹೋಗ್ತಾ ಇದ್ದೀವಿ. ನಿನ್ನೆಗಿಂತ ಬೆಟರ್ ವರ್ಷನ್ ಇರುತ್ತೆ. ಫುಲ್ ವಿಡಿಯೋ ನೋಡಿ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಸೊ ಇವತ್ತು ನಿನ್ನೆಗಿಂತ 100% ಬೆಟರ್ ಆಗಿರುತ್ತೆ. ಸ್ಟೇಜ್ ಮೇಲೆ ಅರೌಂಡ್ 82.8 kgs ಅನಿಸುತ್ತೆ. ನನ್ನ ಲೋಯೆಸ್ಟ್ ವೆಯ್ಟ್ ಈ ಪ್ರೆಪ್ಪಲ್ಲಿ. ಅಂದರೆ ಡೆಫಿನೆಟ್ಲಿ ಬೆಟರ್ ಕಂಡೀಷ್ನಿಂಗಲ್ಲಿ, ಬೆಟರ್ ಪೋಸಿಂಗ್, ಬೆಟರ್ ಪ್ರೆಸೆಂಟೇಷನ್ ಜೊತೆಗೆ ಪ್ರೋ ಶೋ ಅಲ್ಲಿ ಡೂ ಮೈ ಬೆಸ್ಟ್. ರಿಸಲ್ಟ್ಸ್ ಏನಾಗುತ್ತೆ ಇವತ್ತು ಅಂತ ನೋಡೋಣ. ರಿಸಲ್ಟ್ಸ್ಗಿಂತ ಎವ್ರಿ ಶೋ ಬೆಟರ್ ಆಗ್ತಾ ಹೋಗ್ತಾ ಇದ್ದೀವಿ. ಸೊ ಯಾವಾಗಲೂ ಅದು ಮ್ಯಾಟ್ರ್ ಆಗುತ್ತೆ. ನನ್ನ ಟೈಮ್ ಬಂದಾಗ 100% ಓವರಾಲ್ ಗ್ಯಾರಂಟಿ ಬಂದೇ ಬರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಫುಲ್ ವೀಡಿಯೋ ನೋಡ್ತಾ ಇರಿ. ಇವತ್ತು ಪ್ರೋ ಶೋ ಯಾವ ಥರ ಇರುತ್ತೆ. ಕಾಯ್ಗ್ರೀನ್ ಮತ್ತು ರೋಲಿ ವಿಂಕ್ಲರ್ನ ಮೀಟ್ ಮಾಡ್ತಾಯಿದ್ದೀವಿ. ಸೊ ಅವ್ರ ಜೊತೆ ಪೋಸಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ವೀಡಿಯೋಸ್ ತಗೊಂಡಿರ್ತೀವಿ, ಅದನ್ನೆಲ್ಲ ಪೋಸ್ಟ್ ಮಾಡಿರ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಗ್ಗಿ ಮಾಡಿ ಡ್ಯಾಡಾಗೆ ಎತ್ಕೋ ಅವನ್ನ. ನಿಮ್ಮ ಕೈಯೆಲ್ಲ ಟರ್ನ್ ಆಗುತ್ತೆ ಬಿಡು. ಎತ್ಕೋ ಅವನ್ನ. ಸುಪ್ಪಿ ಕೊಟ್ಬಿಡು. ಆಲ್ ದ ಬೆಸ್ಟ್ ಇಲ್ಲಿ ಡ್ಯಾಡಾಗೆ. ಫಿಶ್ ಪಂಪ್, ಐ5, ಲವ್ ಯು. ನಾವು ಗೆಲ್ತೀವಿ ಅಂತೇಳು. ನಾವು ಗೆಲ್ತೀವಿ. ನಾನು ಬರ್ತಾ ಇದ್ದೀನಿ ಡ್ಯಾಡನ್ನ ಚಿಯರ್ ಮಾಡೋಕ್ಕೆ. ನಾನು ಬರ್ತಾ ಇದ್ದೀವಿ. Judges, over to you. Thank you. Back double biceps. 3 to 5. 3 to 5. Triceps. ಕಿರ್ಚು. Abdominals on sides. Come on, 3 to 5. 3. Classic pose by your choice. 325. Come on, Rachel, you got this. 217. 333. Dada. Front double biceps. Side chest. Back double biceps. Back double biceps. Come on, Rachel, lights out, boss. Come on. Biceps. Three, 2, 5. Abs and thighs. Come on, 3.
leg. Classic pose by your choice. Dada noppu. Dada no. 254-217 switch. Two 86333 switch. Manager! Double biceps. 325. Side chest. Back double biceps. Three, 325. Side triceps. ಅಪ್ಪು ಡ್ಯಾಡಾ ಅನ್ನೋ ಚೇರ್ ಮೇಲೆ ಹತ್ಬಿಡ. Abs and thighs. Classic pose by your choice. Come on, Jagdish. Awesome. Thank you. 217-325-33. Stay on the diagonal at the corner. Thank you. Rest of the guys in the group. ಪೋಸಿಂಗ್ ರೂಟೀನ್ ಆದಮೇಲೆ ಅವರಿಗೆ ಪೋಸ್ ಡೌನ್ ಅಂತ ಕೊಡ್ತಾರೆ. ಪೋಸ್ ಡೌನ್ ಅಂತಂದರೆ ಇವಾಗ ಸ್ಟೇಜಲ್ಲಿ ಎಲ್ಲಿ ಬೇಕಾದರೂ ಅವರು ಓಡಾಡಿ ಅವರಿಗೆ ಪೋಸ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಜಡ್ಜಸ್ ಮುಂದೆ ಹೋಗಿ ಪೋಸ್ ಮಾಡ್ಬೋದು, ಕ್ರೌಡ್ ಹತ್ರ ಹೋಗಿ ಪೋಸ್ ಮಾಡ್ಬೋದು. ತುಂಬಾ ನಾವು ಒಂಥರ ಎಂತೂಸಿಯಾಸ್ಟಿಕ್ ಆಗಿ ಇರ್ತಾರೆ ಸ್ಟೇಜ್ ಮೇಲೆ. ಆ್ಯಂಡ್ ಆ ಜೋಶೇ ಬೇರೆ. ಆ್ಯಂಡ್ ನೀವೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಅಥವಾ ಎಲ್ಲಾದರೂ ಗೆಸ್ಟ್ ಪೋಸಿಂಗಲ್ಲಿ ನೋಡ್ತಿದ್ರಿ ಜಗದೀಶ್ ಅವರು ಮತ್ತು ರಜತ್ ಬ್ರೋ ಇಬ್ಬರು ಜೊತೆಗೆ ಪೋಸಿಂಗ್ ಮಾಡೋದನ್ನು. ಬಟ್ ಈ ವಿಡಿಯೋದಲ್ಲಿ ನಿಮಗೆ ಒಂದೇ ಸ್ಟೇಜ್ ಮೇಲೆ ಅವರಿಬ್ಬರನ್ನ ನೋಡೋಕ್ಕೆ ಸಿಗುತ್ತೆ. ಇವರಿಬ್ಬರದ್ದು ಬಾಂಡೇ ಒಂಥರ ಸ್ಟ್ರಾಂಗ್ ಅನಿಸುತ್ತೆ. ಯಾಕಂದರೆ ಸ್ವಂತ ಬ್ರದರ್ಸ್ಗಿಂತ ಹೆಚ್ಚಾಗಿ ಅವರಿಬ್ಬರು ಜೊತೆಲಿ ವರ್ಕೌಟ್ ಮಾಡೋದಾಗಿರ್ಬೋದು ಅಥವಾ ಏನೇ ಒಂದು ಎಲ್ಲದರಲ್ಲೂ ಜೊತೆಲಿರ್ತಾರೆ. ಆ್ಯಂಡ್ ವರ್ಕೌಟ್ಸು ಅಷ್ಟೇ, ಇಬ್ಬರು ಒಟ್ಟಿಗೆ ಬೆಳಗ್ಗೆ ಸಂಜೆ ಅಂತ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಮೋಟಿವೇಶನ್ ಇಲ್ಲ ಅಂದರೆ ಇವ್ರು ಮೋಟಿವೇಟ್ ಮಾಡೋದು, ಇವ್ರಿಗೆ ಮೋಟಿವೇಶನ್ ಇಲ್ಲ ಅಂದರೆ ಅವ್ರಿಗೆ ಮೋಟಿವೇಟ್ ಮಾಡೋದು. ಈ ಥರ ಇರಬೇಕು ವರ್ಕೌಟ್ ಪಾರ್ಟ್ನರ್ಸ್ ಅಂದರೆ. ಸಖತ್ ಖುಷಿ ಆಗುತ್ತೆ ಇವ್ರನ್ನ ನೋಡಿದ್ರೆ. ಏನೋ ಒಂದು ಜೋಶಲ್ಲಿ ಯಾವಾಗಲೂ ಆ ಒಂದು ಮೋಟಿವೇಶನಲ್ಲಿ ಇರ್ತಾರೆ. ಆ್ಯಂಡ್ ಪೋಸಿಂಗ್ ಕೂಡ ಅಷ್ಟೇ, ಸ್ಟೇಜ್ ಮೇಲೆ ಎಷ್ಟು ಚೆನ್ನಾಗಿ ಪೋಸ್ ಮಾಡ್ತಿದ್ರು ಇಬ್ಬರೂ. ಸಕ್ಕದಾಗಿ ಕಾಣ್ತಿದ್ರು ಇಬ್ಬರು ಕೂಡ. Now, the fight's getting tougher. We have only 2 athletes left. There is trunk number 217, Suleiman, and trunk number 325, Jagdish BS. Judges, was it tough? It was very tough decision, very high quality classes. Very high quality, very tough decision. Very tough decision. All right. Well, judges have said that it's a tough decision, and we all accept it humbly. The second place for 2 lakh rupees, a trophy, a medal, honor, and a legacy to be remembered goes to trunk number 325, Jagdish BS.
All right, Santosh, if you're around, the coach of Suleiman, if you're around and you're listening to me, please join us on stage. And the winner of this category is trump number 217, Suleiman! ಸೊ ಇದಾಗಿತ್ತು ಜಗದೀಶ್ ಅವರಿಗೆ ಫಸ್ಟ್ ರನ್ನರ್ ಅಪ್ ಆ್ಯಂಡ್ ಸುಲೇಮಾನ್ ಅಂತ ಗೆದ್ದಿದ್ದು. ಸೊ ಇವ್ರು ಬಂದು ಮಾತಾಡೋಕ್ಕೂ ಆಗಲ್ಲ, ಕಿವಿನೂ ಕೇಳಿಸಲ್ಲ ಆ್ಯಂಡ್ ಹೀ ಈಸ್ ಮೇಡ್ ಅ ಗುಡ್ ಫಿಸಿಕ್ ಆಸ್ ವೆಲ್ ಆ್ಯಂಡ್ ತುಂಬ ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತಲೂ ಹೇಳ್ತಿದ್ರು. ಫೆಲ್ಟ್ ಗುಡ್, ಒನ್ ಆಫ್ ದ ಬೆಸ್ಟ್ ಶೋ ಅಂತಲೇ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ. ಫಸ್ಟ್ ಟೈಮ್ ಶೋ ಸಕ್ಸಸ್ಫುಲ್ಲಾಗಿ ನಡೆದು ತುಂಬಾ ಹೆಸರು ಮಾಡಿದೆ ಆ್ಯಂಡ್ ಹೋಪ್ಫುಲಿ ಎವ್ರಿ ಇಯರ್ ಇವ್ರು ಇದೇ ಥರ ಶೋ ನಡೆಸ್ತಾ ಇರಲಿ. ತುಂಬ ಜನ ಆ್ಯತ್ಲೀಟ್ಸ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಸಿಗುತ್ತೆ, ಹೆಸರು ಸಿಗುತ್ತೆ ಆ್ಯಂಡ್ ತುಂಬ ಜನ ಆ್ಯತ್ಲೀಟ್ಸ್ಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಥರ ಒಂದು ಶೋ ತುಂಬಾ ರೇರ್. ಇಷ್ಟೊಂದು ಪ್ರೈಸ್ ಮನಿ ಇಟ್ಟು ಎಷ್ಟೊಂದು ಆ್ಯತ್ಲೀಟ್ಸ್ ಎಷ್ಟು ಕಷ್ಟಪಟ್ಟು ಪ್ರೆಪ್ ಮಾಡ್ತಾರೆ. ಒಂದೊಂದು ಮೀಲ್ಗೂ ಕಷ್ಟಪಟ್ಟು ಮಾಡೋ ಆ್ಯತ್ಲೀಟ್ಸ್ ಕೂಡ ಇದ್ದಾರೆ ಆ್ಯಂಡ್ ಕೆಲವರು ಈಸಿಯಾಗಿ ಮಾಡ್ತಾರೆ. ಬಟ್ ತುಂಬ ಜನ ಆ್ಯತ್ಲೀಟ್ಸ್ಗೆ ಈ ಶೋಯಿಂದ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಶೋ ತುಂಬ ಚೆನ್ನಾಗಿ ಆಯಿತು. 3 days ಶೋ ಆ್ಯಂಡ್ ಸಕ್ಸಸ್ಫುಲ್ ಇವೆಂಟ್ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಆ್ಯಂಡ್ ನಮಗೆ ಒಂಥರ ಜೋಶ್, ಏನಪ್ಪ ನೆಕ್ಸ್ಟ್ ಇನ್ನೊಂದು 15 days, ಇನ್ನೊಂದು 10 daysಲ್ಲಿ ನಮಗೆ ಡೆಲ್ಲೀಲಿ ಶೆರು ಕ್ಲಾಸಿಕ್ ಇದೆ ಆ್ಯಂಡ್ ಇದೇ ಥರ ಶೆರು ಕ್ಲಾಸಿಕ್ಕು ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀವಿ. ಆ್ಯಂಡ್ ಡೆಲ್ಲೀಲಿ ಶೆರು ಕ್ಲಾಸಿಕ್ ಯಾವ ಥರ ಮಾಡ್ತಾರೆ, ಇವಾಗ ಎಕ್ಸ್ಟ್ರೀಮ್ ಪ್ರೋ ಏನು ನೋಡಿದ್ರಿ ಅಲ್ವಾ, ಶೆರು ಕ್ಲಾಸಿಕ್ಕೆ ಮೀರಿದ್ದಲ್ಲ. ಸೊ ಆಲ್ಮೋಸ್ಟ್ ಇವಾಗ ಶೆರೂಲಿ ಯಾವ ಥರ ವೈಬ್ ಇರುತ್ತೆ ಸೇಮ್ ಅದೇ ಥರನೇ ವೈಬು ಇಲ್ಲೂ ಸಿಕ್ತು ನಮಗೆ. ಆ ಒಂದು ಎಕ್ಸಿಬಿಷನ್ ಸೆಂಟರ್, ಔಟ್ಲೆಟ್ಸ್ ಆಗಿರ್ಬೋದು, ಸ್ಟಾಲ್ಸ್ ಆಗಿರ್ಬೋದು, ಪವರ್ ಲಿಫ್ಟಿಂಗ್ ಕಾಂಪಿಟಿಷನ್ ಒಂದು ಕಡೆ, ಮತ್ತು ಆರ್ಮ್ ರೆಸ್ಲಿಂಗ್ ಕಾಂಪಿಟಿಷನ್ ಒಂದು ಕಡೆ. ಸೊ ಎಲ್ಲನೂ ತುಂಬಾ ಚೆನ್ನಾಗಾಯಿತು. ಜಸ್ಟ್ ಲೈಕ್ ಶೆರು ಅಂತಲೇ ಹೇಳ್ಬೋದು. ಸೊ ಶೆರು ಕ್ಲಾಸಿಕ್ ಯಾವ ಥರ ನಡೆಯುತ್ತೆ, ಇಂಡಿಯಾಸ್ ಬಿಗ್ಗೆಸ್ಟ್ ಶೋ ಶೆರು ಕ್ಲಾಸಿಕ್. ಸೊ ಅದನ್ನು ನೀವು ನಮ್ಮ ವ್ಲಾಗ್ಸಲ್ಲಿ ನೋಡ್ತೀರಾ, ಕಂಪ್ಲೀಟ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಜಗದೀಶ್ ಅವ್ರು ಗೆದ್ದಿದ್ದು, ಅಪ್ಪು ಸ್ಟೇಜ್ ಮೇಲೆ ಹೋಗೋಣ ಅಂತ ಹೇಳ್ತಿದ್ದ ಪ್ರೀವಿಯಸ್ ಡೇ. ಸೊ ಈ ಸರಿ ಫಸ್ಟ್ ರನ್ನರ್ ಅಪ್ ಆದ್ರೂ ಮಗನ್ನ ಸ್ಟೇಜ್ ಮೇಲೆ ಕರೆಸ್ಬೇಕು, ಅವನ ಆಸೆ ಅಂತ ಹೇಳಿ ನಮ್ಮನ್ನ ಸ್ಟೇಜ್ ಮೇಲೆ ಕರೆಸಿದ್ದು ನಮಗೊಂಥರ ಖುಷಿ ಆಗುತ್ತೆ. ಇವರೆಲ್ಲ ಎಫರ್ಟ್ಸ್ಗೂ ಒಂದು ರಿಸಲ್ಟ್ ಸಿಗುತ್ತೆ ಅಂತ. ಸೊ ಇವಾಗ ಇಲ್ಲಿ ನೋಡ್ತಿರೋದು ನೀವು ಮಧುಕರ್ ತಲ್ವಾಕರ್ ಅಂತ, ತಲ್ವಾಕರ್ ಫಿಟ್ನೆಸ್ ಓನರ್. ಸೊ ಇವರಿಗೆ 90+ ಇಯರ್ಸ್ ಆಗಿದೆ. ಸೊ ಅದಕ್ಕಾಗಿ ಅವ್ರು ಮಾಡಿರೋ ಅಚೀವ್ಮೆಂಟ್ಸ್ಗಾಗಿ ಅವರೆಷ್ಟು ಫೇಮಸ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಮುಂಬೈಯಿಂದ ಆಲ್ ದಿ ವೇ ಬ್ಯಾಂಗ್ಳೂರಿಗೆ ಬಂದಿದ್ದರು ಆ್ಯಂಡ್ ಇವರಿಗೆ ಸನ್ಮಾನ ಮಾಡಿ ಗೌರವ ಸಲ್ಲಿಸ್ತಾ ಇರೋದು. ಎಲ್ಲರೂ ಸ್ಟ್ಯಾಂಡಿಂಗ್ ಓವೇಷನ್ ಮಾಡಿ ಅವರಿಗೆ ಗೌರವ ಸಲ್ಲಿಸಿದ್ದು ತುಂಬಾ ಖುಷಿಯಾಗುತ್ತೆ. ಇವ್ರನ್ನ ನೋಡಿದ್ರೆ ಎಷ್ಟು ಎಂತೂಸಿಯಾಸ್ಟಿಕ್ ಆಗಿ, ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ ಗೊತ್ತಾ. 90+ ಇಯರ್ಸ್ ಅಂತಂದರೆ ಏನು ಸುಮ್ಮನೆನಾ. ಆ್ಯಂಡ್ ಅವ್ರ ಆ ಥರ ಕಾಣೋದೇ ಇಲ್ಲ. ಹೀ ಸಚ್ ಅ ಸ್ವೀಟ್ ಹಾರ್ಟ್. ಅಪ್ಪುನ ಕೂಡ ಚೆನ್ನಾಗಿ ಮಾತಾಡಿಸ್ತಿದ್ರು. ಅದಾದಮೇಲೆ ಸ್ಟೇಜೆಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ಹೊರಡೋ ಸಮಯದಲ್ಲಿ ತುಂಬ ಜನ ಬಂದು ಫೋಟೋಸ್ ಎಲ್ಲ ತಕ್ಕೊತಿದ್ರು. ನಮಗಿದೇ ಖುಷಿ ಆ್ಯಕ್ಚುಲಿ. ಇಷ್ಟು ವರ್ಷ ಹಾರ್ಡ್ ವರ್ಕ್ ಮಾಡಿ, ಇಷ್ಟು ಹೆಸರು ಮಾಡಿ ನಾವೆಲ್ಲಾದರೂ ಹೋದಾಗ ನಮ್ಮನ್ನ ಗುರುತಿಸಿ ಬಂದು ಮಾತಾಡಿಸ್ತಾರೆ. ಆ್ಯಂಡ್ ಕೆಲವೊಂದು ಸರಿ ಕಾಂಪಿಟೇಷನ್ ಟೈಮಲ್ಲಿ ಎಲ್ಲರಿಗೂ ಫೋಟೋಸ್ ಕೊಡೋಕ್ಕೆ ಆಗಲ್ಲ. ಯಾಕಂದರೆ ನೀವು ಅರ್ಥ ಮಾಡ್ಕೋಬೇಕು, ಒಬ್ಬ ಅಥ್ಲೀಟಾಗಿ 3 to 4 days ಅವರು ಸೋಡಿಯಮ್ ಇರಲ್ಲ, ಕಾರ್ಬ್ಸ್ ಇರಲ್ಲ, ಕಂಪ್ಲೀಟ್ ಬಾಡಿ ಸ್ಟ್ರೆಡ್ ಆಗಿರುತ್ತೆ, ಡ್ರೈ ಆಗಿರುತ್ತೆ, ಅವರಿಗೆ ಹೈಡ್ರೇಷನ್ ಇರಲ್ಲ, ವಾಟರ್ ಕಟ್ ಮಾಡಿರ್ತಾರೆ. ಸೊ ಸ್ಟೇಜಿಂದ ಬಂದ ತಕ್ಷಣ ಅವರು ಒಂದು ಎಷ್ಟು ಜನಕ್ಕೆ ಆದರೆ ಅಷ್ಟು ಜನಕ್ಕೆ ಕೊಡ್ತಾರೆ. ಬಟ್ ಅವರಿಗೂ ಎನರ್ಜಿ ಇರಬೇಕಲ್ವ. ಸೊ ಒಂದೊಂದು ಫೋಟೋಗೂ ಅವ್ರು ಪೋಸ್ ಮಾಡಲೇಬೇಕು. ಆ ಥರ ಪೋಸ್ ಹಿಡಿದಾಗ ಅವರಿಗೆ ಎನರ್ಜಿ ಡ್ರೈನ್ ಆಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಯಾರಿಗಾದರೂ ಫೋಟೋ ಸಿಕ್ಕಿಲ್ಲ ಅಥವಾ ಅವ್ರನ್ನ ಮಾತಾಡ್ಸೋಕ್ಕಾಗಿಲ್ಲ ಅಥವಾ ಫೋಟೋ ತೊಗೊಳಕ್ಕಾಗಿಲ್ಲ ಅಂತಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬೇರೆ ಟೈಮಲ್ಲಿ ಎಲ್ಲಾದರೂ ಸಿಕ್ಕಿದಾಗ ದಯವಿಟ್ಟು ಬಂದು ನಮ್ಮನ್ನ ಮಾತಾಡಿಸಿ, ಫೋಟೋಸ್ ತಕ್ಕೊಳ್ಳೋಣ, ಮಾತಾಡೋಣ, ಚಿಟ್ ಮಾಡೋಣ. ಸೊ ಕಾಂಪಿಟೇಷನ್ ಟೈಮಲ್ಲಿ ಅವರಿಗೆ ಎನರ್ಜಿ ಇರಲ್ಲ, ಜಗದೀಶ್ ಅವ್ರಿಗೆ ಆ್ಯಂಡ್ ಯಾವುದೇ ಅಥ್ಲೀಟ್ಗೆ ಕೂಡ ಅವರು ಮೈಂಡ್ಸೆಟ್ಟಲ್ಲಿ ಅಥವಾ ಅವ್ರ ಬಾಡೀಲಿ ಯಾವುದೇ ಎನರ್ಜಿ ಇರಲ್ಲ. ಸೊ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮ್ಮನ್ನ ಪ್ರೀತಿಸ್ತಾ ಇರಿ, ಇದೇ ಥರ ನಮಗೆ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ನಾವಿನ್ನೇನು ಕೇಳಲ್ಲ. ಯೂಟ್ಯೂಬಲ್ಲಿ
ನಮಗೆ ನೀವು ತೋರ್ತಿರೋ ಪ್ರೀತಿ ತುಂಬಾ ಖುಷಿ ಇದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ನಮ್ಮನ್ನ ಬೆಳೆಸಿದ್ದೀರಾ ಅದೇ ಥರ ಯೂಟ್ಯೂಬಲ್ಲಿ ನಮ್ಮನ್ನ ಬೆಳೆಸಿ, ನಮ್ಮಂಥವ್ರನ್ನೂ ಬೆಳೆಸಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. But you'll have to wait for it. See you in Delhi. ಹಾರಿ ಎಲ್ಲ ಹೆಂಗಿದ್ದಾರೆ ಡಿಸೈನ್ದು ಹೌದಾ ಇಲ್ಲ ಅವ್ರ ಹತ್ರ ಬಿಡ್ತಾನೆ ಇಲ್ಲ ಯಾರೂ. ಏಯ್ ಅಪ್ಪ ಅಣ್ಣ ಅಕ್ಕ ಎಲ್ಲ ಹೆಂಗಿದ್ದಾರೆ ಕೇಳು. ಕದ್ದು ಕದ್ದು ತಿಂತಾ ಇದ್ದಲ್ಲ ಫ್ರಿಜ್ಜಿಂದ. ಆರಾಮಣ್ಣ. ಎಷ್ಟಿದೆ ಗೊತ್ತಾ? ಅವನು ಇವತ್ತಿಗೂ ಗ್ರೇಪ್ಸ್ ಅಂದರೆ ಇಷ್ಟ.